ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪರಿಗಣಿಸಿ ನಾನು ಶಿಕ್ಷಕರ ನೇಮಕಾತಿ ಪರೀಕ್ಷಾ ತಯಾರಿಗೆ ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ ಅಂದರೆ GKಗೆ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಮೊದಲೆರಡು ಅಧ್ಯಾಯಗಳು ಅಂದರೆ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಆ ಸಿಲೆಬಸ್ಸಲ್ಲಿ ಮೊದಲೆರಡು ಪಾಠಗಳನ್ನು ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ಸ್ಗಳನ್ನು ತೊಗೊಂಬಂದಿದ್ದೀವಿ. ಲರ್ನಿಂಗ್ ವಿತ್ ಕ್ವಶನ್ಸ್ ಅಂದರೆ ಪ್ರಶ್ನೋತ್ತರ ವಿಧಾನಗಳಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ಸಾಕಷ್ಟು ಜನ ಬರೀ ಸರ್ ಕಂಪ್ಯೂಟರು ಮತ್ತು ಬರೀ ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣನೇ ಹೇಳ್ತಾ ಇದ್ದೀರಿ, ಸೊ ಇವುಗಳನ್ನು ಕೂಡ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳಿದರು. ಸೊ ನಾನು ಈ ತರಗತಿಯನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಎರಡೆರಡು ಚಾಪ್ಟರ್ನ ಕವರ್ ಮಾಡ್ಕೊತ ಹೋದರೆ ಬೇಗನೆ ನಿಮಗೆ ಪರೀಕ್ಷೆ ಸಿದ್ಧತೆಗೆ ಸಮಯ ಕಡಿಮೆ ಇರೋದ್ರಿಂದ ನಾನು ಜಾಸ್ತಿ ಪ್ರಶ್ನೆಗಳನ್ನು ತಂದಿಲ್ಲ. ಪ್ರಶ್ನೆಗಳ ಸ್ವರೂಪ ಮತ್ತು ಟಾಪ್ ಕ್ವಶನ್ಸ್ಗಳನ್ನಷ್ಟೇ ನಾನು ತೊಗೊಂಬಂದಿದ್ದೀನಿ. ಇದರ PDF ಕೂಡ ನಿಮಗೆ ಸಿಗುತ್ತೆ. ನಮ್ಮ TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಲ್ಲಿ PDFಗೆ ಹೋಗಿ 99 ರೂಪೀಸ್ನ ಪೇ ಮಾಡಿದರೆ ನಾನು ಮಾಡೋ ಯೂಟ್ಯೂಬ್ನ ತರಗತಿಯ ಎಲ್ಲ PDFಗಳು ನಿಮಗಲ್ಲಿ ಸಿಗ್ತವೆ. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ದ ಕ್ಲಾಸ್. ಸೊ ಕ್ಲಾಸನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲಿಗೆ ಪ್ರಮುಖವಾಗಿ ಈ ಸಾಮಾನ್ಯ ಜ್ಞಾನಕ್ಕೆ ಏನೆಲ್ಲ ಸಿಲೆಬಸ್ ಇದೆ, ಎರಡು ಚಾಪ್ಟರ್ಗಳು ಯಾವ್ಯಾವಿದ್ದಾವೆ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಅಂದರೆ ಪ್ರಸಿದ್ಧ ಪುಸ್ತಕಗಳು ಮತ್ತು ಲೇಖಕರು, ಈ ಒಂದು ಮೊದಲನೇ ಪಾಠ. ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್, ಪ್ರಮುಖ ಆವಿಷ್ಕಾರಗಳು ಮತ್ತು ಸಂಶೋಧನೆಗಳು ಅಂತಕ್ಕಂಥದ್ದು, ಇದು ಎರಡನೇ ಪಾಠ. ಸೊ ಎರಡು ಪಾಠಗಳ ಮೇಲೆ ನಾನು ಪ್ರಶ್ನೆಗಳನ್ನು ರಚನೆ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಫೋನ್ ನಂಬರ್ ನಿಮ್ಗೆ ಗೊತ್ತಿದೆ, 8123441226. TM ಲರ್ನಿಂಗ್ ಸೆಂಟರ್ ಆ್ಯಪ್ ಕೂಡ ಇದೆ, ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಆ್ಯಪನ್ನು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೇ ಕೋರ್ಸ್ ಅಥವಾ ಯಾವುದನ್ನು ಅಮೌಂಟಿಗಾಗಿ ನಾನು ಮಾಡಲಿಲ್ಲ. ಮೊದಲಿಗೆ ಆ ಒಂದು ಆ್ಯಪ್ ಮಾಡಬೇಕು ಅನ್ನೋದೊಂದು ಎಲ್ಲೋ ಒಂದು ಕಡೆ ಹುಚ್ಚಿತ್ತು. ಸೊ ಆ ಒಂದು ಹುಚ್ಚು ಇರಲಿ ಅದಕ್ಕಾಗಿ ಅಂತ ನಾನು ಮಾಡಿದೆ. ಬಟ್ ಅದರ ಮೈಂಟೆನೆನ್ಸ್ ಚಾರ್ಜು ಇಯರ್ಲಿ ತುಂಬ ಬರ್ಡನ್ ಆಗುತ್ತಲ್ವ. ಇಯರ್ಲಿ ನನಗೆ ಅಂದರೆ ಅದರ ರಿನ್ಯೂವಲ್ ಅಂತ ಮಾಡಿಸ್ಲಿಕ್ಕೆ ಮತ್ತು ಅವ್ರಿಗೆ ಕಮಿಷನ್ ಅದೆಲ್ಲ ಕೊಡಲಿಕ್ಕೆ ನೀವು ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಮಾಡಿ, ನಿಮಗೂ ಅದರ ಬಗ್ಗೆ ಐಡಿಯಾ ಸಿಗುತ್ತೆ. ಮಿನಿಮಮ್ ಅಂದರೆ 10,000 ರೂಪೀಸನ್ನು ಪೇ ಮಾಡಬೇಕಾಗುತ್ತೆ. ಹಾಗಾಗಿ ನನಗೆ ಆದಷ್ಟು ಅಮೌಂಟ್ ಪೇ ಮಾಡೋದು ಅದಕ್ಕೋಸ್ಕರನೇ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಜಸ್ಟ್ 99 ರೂಪೀಸ್ನ PDFಗೋಸ್ಕರ ಇಟ್ಟಿದ್ದೀನಿ. ಭಾಳ ಜನ ಏನೋ ಅದನ್ನು ನೋಡಿ ಎಲ್ಲೋ ಒಂದು ಕಡೆ ನೀವು ನನ್ನ ಒಂದು ಶ್ರಮಕ್ಕೆ ನೀವು ಕೊಡುವಂಥ ಒಂದು ಸಣ್ಣ ಅಮೌಂಟ್ ಅಷ್ಟೇ. ಅದು ನಾನು ಮಾಡೋದು ನನಗೂ ಅಲ್ಲ, ಯಾರೆಲ್ಲ ಇದ್ರ ಬಗ್ಗೆ ಹೆಲ್ಪ್ ಮಾಡ್ತಾರೆ ನನಗೆ ಕೊಲೀಗ್ಸು ಮತ್ತು ಅಲ್ಲಿ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಹಾಯಕರಾಗಿ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವರಿಗೆ ಅದನ್ನು ಕೊಡ್ತೇನೆ ಅಂತ ಹೇಳ್ತಾ, ಸೊ ಆ್ಯಪ್ನ ಮೇಂಟೆನೆನ್ಸ್ಗೂ ಕೂಡ ಅದು ಹೋಗುತ್ತೆ. ಸೊ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಪಕ್ಕಾ ತಯಾರಿಗೆ ಫೇಮಸ್ ಬುಕ್ಸ್ ಮತ್ತು ಆಥರ್ಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ MCQಗಳು 30 MCQಗಳನ್ನು ನಾನು ತೊಗೊಂಬಂದಿದ್ದೀನಿ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಕ್ವಶನ್ಸ್. ಸೊ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ಥರ ಇದೆ ನೋಡಿ. ದ ಡಿಸ್ಕವರಿ ಆಫ್ ಇಂಡಿಯಾ, ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು? ದ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನು ಬರೆದಿದ್ದು ಯಾರು ಅಂತ ನೀವು ನೋಡ್ಬೋದು. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್. ಸೊ ಯಾರು ಬರೆದ್ರು? ಎಸ್, ಇದು ಕೂಡ ಲಾಸ್ಟ್ ಇಯರ್ GPST ಅವರಲ್ಲಿ ಅಂದರೆ ನಾವು ಬರೆದಾಗ 2017-18ರಲ್ಲಿ ಬರೆದಾಗ ಎಕ್ಸಾಮಿನೇಷನ್ 1, 2, 3, 4 ಅಂತ ಇತ್ತಲ್ಲ, ಆಗ ಈ ಪ್ರಶ್ನೆ ಕೂಡ ಬಂದಿತ್ತು. ಎಸ್, ದ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥದ್ದನ್ನು ಬರೆದಿದ್ದು ಜವಾಹರ್ಲಾಲ್ ನೆಹರು ಅವರು. ಯಾವ ಸಂದರ್ಭದಲ್ಲಿ ಬರೀತಾರೆ ಅಂತ ನೋಡೋದಾದರೆ, ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನು ಇವರು ಭಾರತದ ಇತಿಹಾಸ, ಸಂಸ್ಕೃತಿ ಮತ್ತು ನಾಗರಿಕತೆಯ ಕುರಿತು ಈ ಕೃತಿಯಲ್ಲಿ ಹೇಳಿದ್ದಾರೆ. ಇದು ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥದ್ದು ನೆಹರೂರವರು ಬರೆದಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಕೃತಿ ಅಂತ ನಾವು ಹೇಳ್ಬೋದು. ಇನ್ನು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥದ್ದು ಇದು ಒಂದು ಆತ್ಮಚರಿತ್ರೆ. ಯಾರ ಆತ್ಮಚರಿತ್ರೆಯಾಗಿದೆ? ಸೊ ನೋಡಿ, ಇದು ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ರವೀಂದ್ರನಾಥ್ ಟಾಗೋರ್, ಡಾಕ್ಟರ್ BR ಅಂಬೇಡ್ಕರ್. ಎಸ್, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥ ಒಂದು ಆತ್ಮಚರಿತ್ರೆಯನ್ನು ಬರೆದಿದ್ದು ಮಹಾತ್ಮ ಗಾಂಧೀಜಿಯವರು. ಸೊ ಈ ಒಂದು ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಅವರ ಜೀವನ, ಸತ್ಯಾನ್ವೇಷಣೆ ಮತ್ತು ಜೀವನದ ಪ್ರಯೋಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪುಸ್ತಕ. ಆಟೋಬಯೋಗ್ರಫಿ ಆಫ್ ಗಾಂಧೀಜಿಯವರದು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್. ನೆಕ್ಸ್ಟು ಗೀತಾಂಜಲಿ ಅಂತಕ್ಕಂಥ ಒಂದು ಕೃತಿ ಇದೆ, ಅದರ ಒಂದು ಲೇಖಕರು ಯಾರು? ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ, ರವೀಂದ್ರನಾಥ್ ಟಾಗೋರ್, ಶರತ್ ಚಂದ್ರ, ಪ್ರೇಮ್ಚಂದ್ ಅಂತ ಕೊಟ್ಟಿದ್ದಾರೆ. ಸೊ ಗೀತಾಂಜಲಿ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು? ಎಸ್, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅಲ್ಲ, ರವೀಂದ್ರನಾಥ್ ಟಾಗೋರ್. ಸೊ ಈ ರವೀಂದ್ರನಾಥ್ ಟಾಗೋರ್ ಅವರು ಬರೆದಿರ್ತಕ್ಕಂಥ ಈ ಒಂದು ಕೃತಿ, ಇವರ ಒಂದು ಕವನ ಸಂಕಲನ ಏನಿದೆ
13ರಲ್ಲಿ ಸಾಹಿತ್ಯದ ನೊಬೆಲ್ ಪ್ರಶಸ್ತಿಯನ್ನು ಈ ಒಂದು ಗೀತಾಂಜಲಿ ಅಂತಕ್ಕಂಥ ಕೃತಿಯನ್ನು ತೆಗೆದುಕೊಂಡಿದೆ. ಅದನ್ನು ಬರೆದಿರ್ತಕ್ಕಂಥವರು ರವೀಂದ್ರನಾಥ್ ಠಾಗೂರ್ ಅವರು. ಸೊ ಆನಂದಮಠ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಆನಂದಮಠ ಅಂತ ಕರಿತೀವಿ. ಚಟರ್ಜಿ ಅಥವಾ ಚಟ್ಟೋಪಾಧ್ಯಾಯ. ಸೊ ಇಲ್ಲಿ ಆನಂದಮಠ ಅಂತಕ್ಕಂಥ ಒಂದು ಪ್ರಸಿದ್ಧ ಕೃತಿ ವಂದೇ ಮಾತರಂ ಗೀತೆಯು ಇದೇ ಕೃತಿಯಿಂದ ನಾವು ತಗೊಂಡಿದ್ದೀವಿ. ವಂದೇ ಮಾತರಮನ್ನು ಏನು ನಾವು ಮೊನ್ನೆ ಸ್ವತಂತ್ರ ದಿನಾಚರಣೆ ದಿನ ಕಂಪಲ್ಸರಿಯಾಗಿ ಆಡಲೇಬೇಕು ಅಂತಕ್ಕಂಥ ಒಂದು ಮಾಹಿತಿ ಬಂದಿತ್ತು. ಸೊ ಎಲ್ಲರೂ ಕೂಡ ಎಲ್ಲೆಲ್ಲಿ ಆ ಒಂದು ಧ್ವಜವನ್ನು ಹಾರಾಟ ಮಾಡ್ತೀವಿ ಆ ಸಂದರ್ಭದಲ್ಲಿ ಈ ವಂದೇ ಮಾತರಂ ಗೀತೆಯನ್ನು ಹೇಳಲೇಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಸೊ ನೆಕ್ಸ್ಟ್ ಗೋಡಾನ್ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಬರೆದಿರ್ತಕ್ಕಂಥವರು ಯಾರು? ಸೊ ಆಪ್ಷನ್ಸಲ್ಲಿ ಆರ್.ಕೆ. ನಾರಾಯಣ್, ಮುನ್ಷಿ ಪ್ರೇಮ್ಚಂದ್, ಖುಷ್ವಂತ್ ಸಿಂಗ್, ಮುಲ್ಕ್ ರಾಜ್ ಆನಂದ್ ಅಂತ ಕೊಟ್ಟಿದ್ದಾರೆ. ಸೊ ಈ ಗೋಡಾನ್ ಅಂತಕ್ಕಂಥ ಕಾದಂಬರಿಯನ್ನು ಬರೆದಿದ್ದು ಮುನ್ಷಿ ಪ್ರೇಮ್ಚಂದ್ ಅವರು. ಸೊ ಇದು ಹಿಂದಿ ಸಾಹಿತ್ಯದ ಪ್ರಸಿದ್ಧ ಕಾದಂಬರಿ. ಪ್ರೇಮ್ಚಂದ್ ಗೋಡಾನ್ ಎಂಬ ಜೋಡಿ ಪರೀಕ್ಷೆಗಳ ಇದು ಆ್ಯಕ್ಚುಲಿ ಈ ಒಂದು ಹಿಂದಿಯಲ್ಲಿ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ಸಾಹಿತ್ಯದ ಕಾದಂಬರಿ ಅದು. ಇನ್ನು ದ ಗೈಡ್ ಅಂತಕ್ಕಂಥ ಕಾದಂಬರಿಯನ್ನು ಬರೆದಿದ್ದು ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸನ್ನು ನೋಡ್ಬೋದು. ಆರ್.ಕೆ. ನಾರಾಯಣ್, ಮುಲ್ಕ್ ರಾಜ್ ಆನಂದ್, ವಿಕ್ರಮ್ ಸೇಠ್, ಖುಷ್ವಂತ್ ಸಿಂಗ್. ದ ಗೈಡ್ ಅಂತಕ್ಕಂಥ ಕಾದಂಬರಿ ಇದು ಕೂಡ ಭಾಳ ಇಂಪಾರ್ಟೆಂಟು. ಇದನ್ನು ಬರೆದಿದ್ದು ನಾರಾಯಣ್ ಅವರು. ಆರ್.ಕೆ. ನಾರಾಯಣ್ ಅವರ ಪ್ರಸಿದ್ಧ, ಇದು ಇಂಗ್ಲೀಷ್ನಲ್ಲಿ ಇರುವಂಥ ಒಂದು ಕಾದಂಬರಿಯಾಗಿದ್ದು ಕಥಾನಾಯಕ, ಆ ಒಂದು ಕಾದಂಬರಿಯ ಕಥಾನಾಯಕ ರಾಜು ಅಂಥೇಳಿ ಇದ್ದಾರೆ. ಸೊ ಆರ್.ಕೆ. ನಾರಾಯಣ್ ಅಂದರೆ ದಿ ಗೈಡ್ ಅಂತಕ್ಕಂಥ ಇಂಗ್ಲೀಷ್ನ ಕಾದಂಬರಿ. ಇನ್ನು ವಿಂಗ್ಸ್ ಆಫ್ ಫೈರ್ ಎಂಬ ಕೃತಿಯನ್ನು ಪ್ರಮುಖವಾಗಿ ಸಂಬಂಧಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಯಾವ ರೀತಿ ಬೇಕಾದ್ರೂ ಕೇಳ್ಬೋದು. ಅದೊಂದು ಆಟೋಬಯೋಗ್ರಫಿ ಅಂತಲೂ ಕೇಳ್ಬೋದು, ಅಥವಾ ಅವ್ರ ಹೆಸರು ಕೊಟ್ಟು ಆ ವಿಂಗ್ಸ್ ಆಫ್ ಫೈರನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಲೂ ಕೇಳ್ಬೋದು. ಸೊ ನಿಮಗೆ ಗೊತ್ತಿದೆ ಇದು ಯಾರು? ಸೊ ಮಿಸೈಲ್ ಮ್ಯಾನ್ ಅಂತಲೇ ಕರೀತಾರೆ. APJ ಅಬ್ದುಲ್ ಕಲಾಂರವರ ಒಂದು ಆತ್ಮಕಥನ ಅದು. ವಿಂಗ್ಸ್ ಆಫ್ ಫೈರ್ ಅಂತಕ್ಕಂಥದ್ದು ಡಾಕ್ಟರ್ APJ ಅಬ್ದುಲ್ ಕಲಾಂರವರ ಆತ್ಮಚರಿತ್ರೆ. ಇದನ್ನು ಅರುಣ್ ತಿವಾರಿ ಅವರ ಸಹಯೋಗದಲ್ಲಿ ರಚನೆಯನ್ನು ಮಾಡಿದ್ದಾರೆ. ಅಗ್ನಿಯ ರೆಕ್ಕೆಗಳು ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ತುಂಬ ಇಂಪಾರ್ಟೆಂಟು. ನಾನು ಎಕ್ಸಾಮ್ ಬರೆದಾಗ GPSTRಲ್ಲಿ ಆ ಪ್ರಶ್ನೆ ಬಂದಿತ್ತು. ಇನ್ನು ಟ್ರೈನ್ ಟು ಪಾಕಿಸ್ತಾನ್ ಕೃತಿಯ ಲೇಖಕರು ಯಾರು? ವಿಕ್ರಮ್ ಸೇಠ್, ಖುಷ್ವಂತ್ ಸಿಂಗ್, ಆರ್.ಕೆ. ನಾರಾಯಣ್, ಸಲ್ಮಾನ್ ರಶ್ದಿ ಅಂತ ಇದೆ. ಸೊ ಟ್ರೈನ್ ಟು ಪಾಕಿಸ್ತಾನ್ ಅಂತಕ್ಕಂಥ ಒಂದು ಕೃತಿ ಇದು ಕೂಡ ಫೇಮಸ್ ಆದಂಥ ಕೃತಿ. ಇದನ್ನು ಬರೆದಿದ್ದು ಯಾರಪ್ಪ ಅಂದರೆ ಖುಷ್ವಂತ್ ಸಿಂಗ್ ಅವರು. ಅಂದರೆ ಭಾರತದ ಒಂದು ವಿಭಜನೆಯ ಹಿನ್ನೆಲೆಯನ್ನು ಚಿತ್ರಿಸುವಂತಹ ಪ್ರಸಿದ್ಧ ಕಾದಂಬರಿ ಇದು ಟ್ರೈನ್ ಟು ಪಾಕಿಸ್ತಾನ್. ಖುಷ್ವಂತ್ ಸಿಂಗ್ ಅವರು ಈ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಇನ್ನು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಎಂಬ ಕೃತಿಯ ಲೇಖಕಿ ಯಾರು? ಸೊ ಇದೊಂದು ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಕ್ಕಂಥ ಒಂದು ಕೃತಿ. ಇದನ್ನು ಬರೆದಿದ್ದು ಯಾರು ಅಂತ ಆಪ್ಷನ್ಸ್ ನೋಡ್ಬೋದು. ಕಿರಣ್ ದೇಸಾಯಿ, ಅರುಣ್ ರಾಯ್, ಅಮೃತ ಪ್ರೀತಮ್, ಸರೋಜಿನಿ ನಾಯ್ಡು ಅಂತಕ್ಕಂಥ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಯಾರು ಬರೆದಿದ್ದು? ಸೊ ನೀವು ಬುಕರ್ ಪ್ರೈಸ್ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೇಳಿರ್ಬೋದು. ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥವ್ರಿಗೆ ಬುಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಸೊ ಯಾರು? ಅರುಂಧತಿ ರಾಯ್ ಅವರು. ಸೊ ಅರುಂಧತಿ ರಾಯ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ. ಅವರಿಗೆ 1997ರಲ್ಲಿ ಬುಕರ್ ಪ್ರೈಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಮಿಡ್ ನೈಟ್ ಚಿಲ್ಡ್ರನ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದು ಯಾರು? ಅವ್ರಿಗೂ ಕೂಡ ಬುಕರ್ ಪ್ರೈಸ್ ಸಿಕ್ಕಿದೆ. ಸೊ ಅವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ. ಸಲ್ಮಾನ್ ರಶ್ದಿ, ವಿಕ್ರಮ್ ಸೇಠ್, ಅಮಿತಾವ್ ಘೋಷ್, ಶಶಿ ತರೂರ್ ಅಂತ ಇದೆ. ಸೊ ಸರಿಯಾದ ಉತ್ತರ ಯಾವುದು? ಸಲ್ಮಾನ್ ರಶ್ದಿ ಅಂತಕ್ಕಂಥದ್ದು. ಸೊ ಸಲ್ಮಾನ್ ರಶ್ದಿ ಅವರು ಮಿಡ್ ನೈಟ್ ಚಿಲ್ಡ್ರನ್ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಭಾರತದ ಸ್ವತಂತ್ರದ ಹಿನ್ನೆಲೆಯನ್ನು ಹೊಂದಿರುವಂಥ ಪ್ರಸಿದ್ಧ ಕಾದಂಬರಿ ಅದು. ಈ ಕಾದಂಬರಿಗೂ ಕೂಡ ಅವರಿಗೆ ಬುಕರ್ ಪ್ರೈಸ್ ಸಿಕ್ಕಿದೆ. ಇನ್ನು ಅನ್ಟಚಬಲ್ ಕೃತಿಯ ಕರ್ತೃ ಯಾರು? ಸೊ ಈ ಒಂದು ಅನ್ಟಚಬಲ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಆ ಒಂದು ಕೃತಿಯನ್ನು ಬರೆದಿರ್ತಕ್ಕಂತಹ ಕರ್ತೃ ಯಾರು? ಮುಲ್ಕ್ ರಾಜ್ ಆನಂದ್, ಪ್ರೇಮ್ಚಂದ್, ಆರ್.ಕೆ. ನಾರಾಯಣ್, ರಾಜಾ ರಾವ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ, ಮುಲ್ಕ್ ರಾಜ್ ಆನಂದ್ ರವರು. ಈ ಕೃತಿಯು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ಸಾಮಾಜಿಕ ಸಮಸ್ಯೆಯನ್ನು ಚಿತ್ರಿಸುತ್ತದೆ ಅಂತಕ್ಕಂಥದ್ದು.
ಇನ್ನು ಇಂಡಿಯಾ ವಿನ್ಸ್ ಫ್ರೀಡಮ್ ಕೃತಿಯ ಕರ್ತೃ ಯಾರು? ಸೊ ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ಎಸ್ ಸ್ನೇಹಿತರೆ, ದ ವಿಂಗ್ಸ್ ಆಫ್ ಫ್ರೀಡಮ್ ಅಂತಕ್ಕಂತಹ ಕೃತಿಯನ್ನು ಬರೆದಿದ್ದು ಯಾರು ಅಂತ ನಾವು ನೋಡೋದಾದರೆ, ಸೊ ಆಪ್ಷನ್ ಬಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಈ ಒಂದು ಕೃತಿಯನ್ನು ಬರೀತಾರೆ. ಸೊ ನೆನ್ಪಿಟ್ಕೊಳ್ಳಿ, ಈ ಒಂದು ಕೃತಿಯನ್ನು ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವತಂತ್ರೋತ್ತರದ ಬೆಳವಣಿಗೆಗಳ ಕುರಿತು ಬರೆದಿರ್ತಕ್ಕಂಥ ಒಂದು ಪ್ರಮುಖ ಕೃತಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಬರೆದಿದ್ದಾರೆ. ಇನ್ನು ಎ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರು ಅಂತ. ಸೊ ನೀವು ಜಸ್ಟ್ ಆಪ್ಷನ್ಸ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ಆ ಪುಸ್ತಕ ಮತ್ತು ಅದರ ಹೆಸರನ್ನು ನೋಡ್ಕೊಳ್ಳಿ. ಸೊ ಸಮಯದ ಅಭಾವ ಇರೋದರಿಂದ ಸಾಕಷ್ಟು ಪ್ರಶ್ನೆಗಳನ್ನು ನಾನು ಮಿನಿಮಮ್ 30 ಪ್ರಶ್ನೆಗಳನ್ನು ಚರ್ಚೆ ಮಾಡಬೇಕಾಗಿದೆ. ಹಾಗಾಗಿ ಈ 30 ಮತ್ತು ಎರಡನೇ ಪಾಠದ 60 ಪ್ರಶ್ನೆಗಳು ಸುದೀರ್ಘವಾಗುತ್ತೆ. ಹಾಗಾಗಿ ನಾನು ಸಿಂಪಲ್ಲಾಗಿ ನಿಮಗೆ ಪ್ರಯತ್ನ ಮಾಡ್ತೇನೆ, ಬರೀ ಆನ್ಸರ್ ಅಷ್ಟೇ ಹೇಳ್ತೇನೆ. ಸೊ ಎಸ್, ಇಲ್ಲಿ ದಿ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದು ಯಾರು ಅಂತ ನಾವು ನೋಡೋದಾದರೆ ಸ್ಟೀಫನ್ ಹಾಕಿಂಗ್ ಅಂತಕ್ಕಂಥವರು ಈ ಒಂದು ಕೃತಿಯನ್ನು ಬರೀತಾರೆ. ಅದರ ಹಿನ್ನೆಲೆಯನ್ನು ನೋಡೋದಾದರೆ ಈ ಸ್ಟೀಫನ್ ಹಾಕಿಂಗ್ ಅವರು ಬರೆದಿರ್ತಕ್ಕಂಥ ಈ ಒಂದು ಕೃತಿ ಬ್ರಹ್ಮಾಂಡ, ಸಮಯ, ಬಾಹ್ಯಾಕಾಶ ಮತ್ತು ವಿಶ್ವದ ರಚನೆಯಂತಹ ವೈಜ್ಞಾನಿಕ ವಿಷಯಗಳನ್ನು ವಿವರಿಸುವಂಥ ಒಂದು ಪ್ರಸಿದ್ಧ ಕೃತಿ. ಇನ್ನು ಆರ್ಗ್ಯುಮೆಂಟೇಟಿವ್ ಇಂಡಿಯನ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ಕೃತಿಯನ್ನು ಬರೆದಿದ್ದು ಅಮರ್ತ್ಯ ಸೇನ್ ಅಂತಕ್ಕಂಥವ್ರು. ಸೊ ನಿಮಗೆ ಇವ್ರ ಬಗ್ಗೆ ಗೊತ್ತಿರ್ಬೋದು, ಅರ್ಥಶಾಸ್ತ್ರಜ್ಞರು ಹಾಗೂ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಆಗಿದ್ದಾರೆ. ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಎ ಶೂಟಬಲ್ ಬಾಯ್ ಈ ಕೃತಿಯ ಕರ್ತೃ ಯಾರು? ಎ ಶೂಟಬಲ್ ಬಾಯ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಯಾರಪ್ಪ ಅಂತ ಹೇಳಿದರೆ ಅದು ವಿಕ್ರಮ್ ಸೇಠ್ ಅಂತಕ್ಕಂಥವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ವಿಕ್ರಮ್ ಸೇಠ್ ಅವರು ಭಾರತೀಯ ಇಂಗ್ಲೀಷ್ ಸಾಹಿತ್ಯದ ಪ್ರಸಿದ್ಧ ಕಾದಂಬರಿಗಳಲ್ಲಿ ಶೂಟಬಲ್ ಬಾಯ್ ಕೂಡ ಒಂದಾಗಿದೆ. ಇನ್ನು ಹ್ಯಾರಿ ಪಾಟರ್ ಸರಣಿಯ ಲೇಖಕಿ ಯಾರು? ಈ ಒಂದು ಸರಣಿ ಹ್ಯಾರಿ ಪಾಟರ್ ಅಂತಕ್ಕಂಥ ಒಂದು ಸರಣಿ ಇದೆ, ಅದರ ಲೇಖಕಿ ಯಾರು ಅಂತ ಕೇಳಿದ್ದಾರೆ. ಸೊ ರೌಲಿಂಗ್, JK ರೌಲಿಂಗ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಅವರು ಲೇಖಕಿ ಹೆಸರು JK ರೌಲಿಂಗ್. ಇವರು ಹ್ಯಾರಿ ಪಾಟರ್ ಅಂತಕ್ಕಂಥ ಸರಣಿ ವಿಶ್ವದ ಅತ್ಯಂತ ಪ್ರಸಿದ್ಧವಾದ ಪುಸ್ತಕ ಸರಣಿಗಳಲ್ಲಿ ಒಂದಾಗಿದೆ. ಇನ್ನು ಪ್ರೈಡ್ ಆ್ಯಂಡ್ ಪ್ರಿಜುಡಿಸ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಸೊ ಈ ಒಂದು ಕೃತಿ ಬರೆದಿರ್ತಕ್ಕಂಥ ಲೇಖಕಿ ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಸೊ ಆಪ್ಷನ್ ಎ ಜಾನ್ ಆಸ್ಟೆನ್ ಅಂತಕ್ಕಂಥದ್ದು. ಸೊ ಇವರು ಆ ಒಂದು ಪುಸ್ತಕವನ್ನು ಬರೀತಾರೆ. ಇದು ಇಂಗ್ಲೀಷ್ನ ಪ್ರಸಿದ್ಧ ಕಾದಂಬರಿ ಅಂತ ನಾವು ಹೇಳ್ಬೋದು. ಇನ್ನು ಆಲಿವರ್ ಟ್ವಿಸ್ಟ್ ಅಂತಕ್ಕಂಥ ಕೃತಿ, ಈ ಒಂದು ಕೃತಿಯನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರು ಅಂತ ಕೇಳಿದರೆ ಚಾರ್ಲ್ಸ್ ಡಿಕೆನ್ಸ್ ಅಂತಕ್ಕಂಥವ್ರು. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಕೃತಿಯ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಸೊ ಇದು ಒಂದು ಪ್ರಸಿದ್ಧ ಕಾದಂಬರಿ. ಈ ಒಂದು ಕಾದಂಬರಿಯಲ್ಲಿ ಅನಾಥ ಬಾಲಕ ಆಲಿವರ್ನ ಒಂದು ಜೀವನದ ಪ್ರಮುಖ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾದಂಬರಿ ಆಗಿದೆ. ಇನ್ನು ಅನಿಮಲ್ ಫೋರಮ್ ಅಂತಕ್ಕಂಥ ಒಂದು ಕೃತಿ ಇದೆ. ಸೊ ಈ ಒಂದು ಅನಿಮಲ್ ಫೋರಮ್ ಅಂತಕ್ಕಂಥ ಕೃತಿಯನ್ನು ಅನಿಮಲ್ ಫಾರಮ್ ಈ ಕೃತಿ ಯಾರು ಬರೆದಿದ್ದಾರೆ ಅಂತ ನಾವು ನೋಡೋದಾದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಜಾರ್ಜ್ ಓರ್ವೆಲ್ ಅಂತಕ್ಕಂಥದ್ದು. ಸೊ ಜಾರ್ಜ್ ಓರ್ವೆಲ್ ಅಂತಕ್ಕಂಥವರು ಅನಿಮಲ್ ಫಾರಮ್ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ. ಇದು ರಾಜಕೀಯ ರೂಪಕ ಕಾದಂಬರಿಯಾಗಿ ಪ್ರಸಿದ್ಧವಾದಂತಹ ಒಂದು ಕೃತಿ ಆಗಿದೆ. ಇನ್ನು ವಾರ್ ಆ್ಯಂಡ್ ಪೀಸ್ ಅಂತಕ್ಕಂಥ ಒಂದು ಕೃತಿ ಇದೆ. ಸೊ ವಾರ್ ಮತ್ತು ಪೀಸ್ ಈ ಒಂದು ಕೃತಿಯನ್ನು ಬರೆದಿದ್ದು ಲಿಯೋ ಟಾಲ್ಸ್ಟರಿ ಅಂತಕ್ಕಂಥವರು. ಸೊ ಇದು ರಷ್ಯಾದ ಪ್ರಸಿದ್ಧ ಲೇಖಕರು, ಅವರ ಒಂದು ಮಹತ್ವದ ಕಾದಂಬರಿ ಅಂತ ನಾವು ಅದನ್ನು ಹೇಳ್ತಾ ಹೋಗ್ತೀವಿ. ಇನ್ನು ದಿ ರಿಪಬ್ಲಿಕ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದು ಯಾರು ಅಂತ ಕೇಳಿದ್ದಾರೆ. ಸೊ ರಿಪಬ್ಲಿಕ್ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದು ಪ್ಲೇಟೋರವರು. ಸೊ ಪ್ಲೇಟೋರವರ ಪ್ರಸಿದ್ಧ ತತ್ವಶಾಸ್ತ್ರೀಯ ಕೃತಿ ಆದರ್ಶ ರಾಜ್ಯ ಮತ್ತು ನ್ಯಾಯದ ಕುರಿತು ಇಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಪುಸ್ತಕ ದಿ ಆರಿಜಿನ್ ಆಫ್ ಸ್ಪೀಸೀಸ್ ಅಂತಕ್ಕಂಥದ್ದು. ಈ ಒಂದು ಕೃತಿಯ ಕರ್ತೃ ಯಾರು? ಈಗ ಆಲ್ರೆಡಿ ನೀವು ಇದನ್ನು ನೋಡಿರ್ಬೋದು, ಆರಿಜಿನ್ ಆಫ್ ಸ್ಪೀಸೀಸ್ ಅಂತಕ್ಕಂಥ ಪುಸ್ತಕ, ಇದ್ರ ಬಗ್ಗೆ ಕೇಳಿರ್ಬೋದು, ಇಂಪಾರ್ಟೆಂಟ್ ಇದು. ಚಾರ್ಲ್ಸ್ ಡಾರ್ವಿನ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ. 1859ರಲ್ಲಿ ಪ್ರಕಟವಾದ ಈ ಕೃತಿಯಲ್ಲಿ
ನೈಸರ್ಗಿಕ ಆಯ್ಕೆಯ ಮೂಲಕ ವಿಕಾಸದ ಪರಿಕಲ್ಪನೆಯನ್ನು ವಿವರಿಸಲಾಗಿದೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ನೈಸರ್ಗಿಕ ಆಯ್ಕೆ, ಇದ್ರ ಮೇಲೂ ಕೂಡ ಕ್ವಶನ್ಸ್ ನಿಮಗೆ ಅರೈಸ್ ಆಗುತ್ತೆ. ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥದ್ದು. ಇನ್ನು ದಾಸ್ ಕ್ಯಾಪಿಟಲ್ ಕೃತಿಯ ಲೇಖಕರು ಯಾರು? ಕಾರ್ಲ್ ಮಾರ್ಕ್ಸ್ ಅಂತಕ್ಕಂಥವ್ರು. ಡಾಸ್ ಕ್ಯಾಪಿಟಲ್ನ ಒಂದು ಕೃತಿ. ಸೊ ಇದು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ವಿಶ್ಲೇಷಣೆಯನ್ನು ಒಳಗೊಂಡಂಥ ಒಂದು ಪ್ರಮುಖವಾದ ಕೃತಿ. ಕಾರ್ಲ್ ಮಾರ್ಕ್ಸ್ ಅವರು ಈ ಒಂದು ಕೃತಿಯನ್ನು ಬರೀತಾರೆ. ದ ವೆಲ್ತ್ ಆಫ್ ನೇಷನ್ಸ್ ಎಂಬ ಕೃತಿ, ಇದು ಒಂದು ಪ್ರಸಿದ್ಧವಾದ ಕೃತಿ. ಇದನ್ನು ಬರೆದಿದ್ದು, ಇದು ಕೂಡ ಬಹಳಷ್ಟು ಬಾರಿ ಪ್ರತಿ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರುವಂಥ ಪ್ರಶ್ನೆ. ದ ವೆಲ್ತ್ ಆಫ್ ನೇಷನ್ಸ್ ಆಡಮ್ ಸ್ಮಿತ್ ಅವರು ಬರೆದಿರ್ತಕ್ಕಂಥದ್ದು. ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಆಡಮ್ ಸ್ಮಿತ್ ಅವರನ್ನು. ಅವರು ಬರೆದಿರ್ತಕ್ಕಂಥ ಈ ಒಂದು ಕೃತಿ. ನೆಕ್ಸ್ಟ್, ಸೊ ಇನ್ನೊಂದು ಕೃತಿ, ಈ ಕೃತಿಗೆ ಇಬ್ಬರು ಲೇಖಕರನ್ನು ನೋಡ್ತೀವಿ ನಾವು. ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ ಒಂದು ಕೃತಿ. ಸೊ ಈ ಕೃತಿಯಲ್ಲಿ ಸಂಬಂಧಿಸಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಕಾರ್ಲ್ ಮಾರ್ಕ್ಸ್ ಮತ್ತು ಫ್ರೆಡ್ರಿಚ್ ಎಂಗಲ್ಸ್ ಅಂತಕ್ಕಂಥವ್ರು. ಸೊ ಇವರಿಬ್ಬರು 1848ರಲ್ಲಿ ಪ್ರಕಟವಾದ ಈ ಕೃತಿಯನ್ನು ಕಮ್ಯುನಿಸ್ಟ್ ಚಳುವಳಿಯ ಪ್ರಮುಖ ರಾಜಕೀಯ ತತ್ವಶಾಸ್ತ್ರದ ಒಂದು ಕೃತಿ ಅಂತ ಹೇಳ್ಬೋದು. ಫ್ರೆಡ್ರಿಚ್ ಎಂಗಲ್ಸ್. ಇನ್ನು ದ ಜಂಗಲ್ ಬುಕ್ ಅಂತಕ್ಕಂಥ ಒಂದು ಕೃತಿ, ನೀವು ಇದನ್ನು ಕೇಳಿರ್ಬೋದು. ಸೊ ಈ ಒಂದು ಕೃತಿಯನ್ನು ನಾವು ನೋಡ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಸೊ ಈ ಒಂದು ಪ್ರಸಿದ್ಧ ಕಥಾ ಸಂಕಲನ ಇದನ್ನು ಬರೆದಿದ್ದು ರುಡ್ಯಾರ್ಡ್ ಕಿಪ್ಲಿಂಗ್ ಅಂತಕ್ಕಂಥವ್ರು. ಸೊ ಜಂಗಲ್ ಬುಕ್ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಬರೆದಿರ್ತಕ್ಕಂಥ ಒಂದು ಪ್ರಸಿದ್ಧ ಕೃತಿ. ಗುಲಿವರ್ಸ್ ಟ್ರಾವೆಲ್ಸ್ನ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಸೊ ಗುಲಿವರ್ಸ್ ಟ್ರಾವೆಲ್ಸ್ ಅಂತಕ್ಕಂಥ ಒಂದು ಪ್ರಸಿದ್ಧ ಕೃತಿ. ಈ ಕೃತಿಯನ್ನು ಬರೆದಿದ್ದು ಯಾರಪ್ಪ ಅಂದರೆ ಜೊನಾಥನ್ ಸ್ವಿಫ್ಟ್ ಅಂತಕ್ಕಂಥವ್ರು. ಸೊ ಇದು ವ್ಯಂಗ್ಯಾತ್ಮಕವಾದಂಥ ಒಂದು ಕೃತಿ ಅಂತ ನಾವು ಹೇಳ್ಬೋದು. ಇನ್ನು ರಾಬಿನ್ಸನ್ ಕೋರ್ಸ್ ಅಂತಕ್ಕಂಥ ಒಂದು ಕೃತಿಯ ಲೇಖಕರು ಯಾರು ಅಂತ ಕೇಳಿದ್ದಾರೆ. ಸೊ ಡೇನಿಯಲ್ ಅಂತಕ್ಕಂಥವರು ಸರಿಯಾದ ಉತ್ತರ ಆಗುತ್ತೆ. ಸೊ ಡೇನಿಯಲ್ ಅವರು ನಿರ್ಜನ ದ್ವೀಪದಲ್ಲಿ ಬದುಕುಳಿಯುವಂತಹ ವ್ಯಕ್ತಿಯ ಕಥೆಯನ್ನು ಆಧರಿಸಿ ಈ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಇನ್ನು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತಕ್ಕಂಥ ಒಂದು ಕೃತಿ, ಆ ಒಂದು ಕೃತಿಯನ್ನು ಬರೆದಿದ್ದು ಯಾರು ಅಂತಂದರೆ ನಿಮಗೆಲ್ಲ ಇದು ಗೊತ್ತು, ವಿಲಿಯಂ ಶೇಕ್ಸ್ಪಿಯರ್ ಅವರು. ಅವರು ಪ್ರಸಿದ್ಧ ನಾಟಕ, ಅದು ಶೇಕ್ಸ್ಪಿಯರ್ ಅವರ ಸುಪ್ರಸಿದ್ಧ ನಾಟಕ, ಅದು ದುರಂತ ನಾಟಕನೂ ಕೂಡ ಹೌದು. ಅದನ್ನು ರೋಮಿಯೋ ಜೂಲಿಯೆಟ್ ಅಂತೇಳಿ ನಾವು ಹೇಳ್ತೀವಿ. ನೆಕ್ಸ್ಟ್, ಪ್ಯಾರಡೈಸ್ ಲಾಸ್ಟ್ ಎಂಬ ಕೃತಿಯನ್ನು ಬರೆದಿರ್ತಕ್ಕಂಥ ಲೇಖಕರು ಯಾರು? ಪ್ಯಾರಡೈಸ್ ಲಾಸ್ಟ್ ಅಂತಕ್ಕಂಥ ಕೃತಿಯನ್ನು ಜಾನ್ ಮಿಲ್ಟನ್ ಅವರು ಬರೀತಾರೆ. ಸೊ ಜಾನ್ ಮಿಲ್ಟನ್ ಅವರ ಪ್ರಸಿದ್ಧ ಮಹಾಕಾವ್ಯ, ಇದು ಇಂಗ್ಲೀಷ್ ಸಾಹಿತ್ಯದ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ. ಸೊ ಇವಿಷ್ಟು ಮೇಯ್ನ್ ಫೇಮಸ್ ಲೇಖಕರು ಬರೆದಿರ್ತಕ್ಕಂಥ ಒಂದು ಕೃತಿಗಳಾಗಿದ್ದಾವೆ. ಇದಕ್ಕೆ ಇನ್ನಷ್ಟು ಆ್ಯಡ್ ಮಾಡಿ ನಾನು ನಿಮಗೆ ಕೊಡ್ತೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಥವಾ ಅದರ PDF ಅನ್ನು ನಾನು ನಿಮಗೆ ಒಮ್ಮೆ ಡಿಸ್ಪ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಮತ್ತು ಡಿಸ್ಕವರೀಸ್ಗೆ ನಾವು ಹೋಗೋಣ, ಯಾಕೆಂದರೆ ಇಲ್ಲಿ ಕೂಡ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಪರೀಕ್ಷೆಗೆ ಬರ್ತವೆ. ಸೊ ಏನು ಯಾರು ಕಂಡುಹಿಡಿದ್ರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡ್ತಾ ಹೋಗೋಣ ಪ್ರಶ್ನೆಗಳನ್ನು. ಟೆಲಿಫೋನ್ ಆವಿಷ್ಕಾರದೊಂದಿಗೆ ಪ್ರಸಿದ್ಧವಾಗಿ ಸಂಬಂಧಿಸಿದವರು ಯಾರು? ಟೆಲಿಫೋನ್ ಕಂಡುಹಿಡಿದಿದ್ದು ಯಾರು ಅಂತ ಕೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಕೂಡ ಸರಿಯಾದ ಉತ್ತರ ಗೊತ್ತಿದೆ. ಥಾಮಸ್ ಎಡಿಸನ್, ಅಲೆಕ್ಸಾಂಡರ್ ಗ್ರಹಂ ಬೆಲ್, ಮಾರ್ಕೋನಿ ಮತ್ತು ಮೈಕಲ್ ಫ್ಯಾರಡೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಟೆಲಿಫೋನ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅಲೆಕ್ಸಾಂಡರ್ ಗ್ರಹಂ ಬೆಲ್. ಓಕೆ, ಸೊ ಟೆಲಿಫೋನ್ ಕಂಡುಹಿಡಿದಿದ್ದು ಅಲೆಕ್ಸಾಂಡರ್ ಗ್ರಹಂ ಬೆಲ್ ಅವರು ಈ ಒಂದು ಟೆಲಿಫೋನನ್ನು ಕಂಡುಹಿಡಿಲಿಲ್ಲ ಅಂದಿದ್ದರೆ ಇವತ್ತು ಇಷ್ಟು ಡೆವಲಪ್ಮೆಂಟ್ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ಪ್ರಾಯೋಗಿಕ ವಿದ್ಯುತ್ ದೀಪದ ಅಭಿವೃದ್ಧಿಯೊಂದಿಗೆ ಪ್ರಸಿದ್ಧವಾಗಿ ಸಂಬಂಧಿಸಿದವರು ಯಾರು ಅಂತ ಕೇಳಿದರೆ ವಿದ್ಯುತ್ ದೀಪ ಕಂಡುಹಿಡಿದಿದ್ದು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ನಿಮ್ಗೆ ಗೊತ್ತು. ಅಂದರೆ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ನಾನು 999 ಸಾರಿ ತಪ್ಪು ಮಾಡಿ ನೆಕ್ಸ್ಟ್ ಇನ್ನೊಂದು ಅಟೆಂಪ್ಟಲ್ಲಿ ಅಂದರೆ 1000 ಅಟೆಂಪ್ಟಲ್ಲಿ ನಾನು ಏನು ಮಾಡಿದೆ, ಬಲ್ಪನ್ನು ಕಂಡುಹಿಡಿದೆ ಅಂತ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಅಂದರೆ ಅವರು ಹೇಳ್ತಾರೆ, ನಾನು ಕಂಡುಹಿಡಿದಷ್ಟೇ ಅಲ್ಲ, ನಾನು 999 ಸಾರಿ ಪ್ರಯತ್ನ ಮಾಡಿದಾಗಲೂ ಬಲ್ಪನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಅದರಿಂದ ಕಲಿತೆ ಅಂತ ಪಾಸಿಟಿವ್ ಆಗಿ ಆನ್ಸರ್ ಮಾಡ್ತಾರೆ. ಸೊ ಅವ್ರು ಯಾರು?
ಥಾಮಸ್ ಆಲ್ವಾ ಎಡಿಸನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ಸೊ ವಿದ್ಯುತ್ ದೀಪವನ್ನು ಅಭಿವೃದ್ಧಿಪಡಿಸುವಲ್ಲಿ ಅನೇಕ ವಿಜ್ಞಾನಿಗಳಿದ್ದರೂ ಕೂಡ ಇವರು ಒಂದು ಬಲ್ಪನ್ನು, ಅದರಲ್ಲಿ ಎಸ್ಪೆಷಲಿ ಈ ಒಂದು ಬುರುಡೆ ಬಲ್ಪ್ ಅಂತ ಏನು ಕರಿತೀವಿ, ಇನ್ಕ್ಯಾಂಡಿಸೆಂಟ್ ಬಲ್ಪ್ ಕಂಡುಹಿಡಿಯೋದರಲ್ಲಿ ಫಸ್ಟ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ವೈರ್ಲೆಸ್ ರೇಡಿಯೋ ಸಂವಹನದ ಅಭಿವೃದ್ಧಿಗೆ ಪ್ರಮುಖವಾಗಿ ಕಾರಣ ಆಗಿದ್ಯಾರು? ರೇಡಿಯೋ ಅಂದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಅದು ಯಾರು. ಸೊ ಸರಿಯಾದ ಉತ್ತರ ಮಾರ್ಕೋನಿಯವರು ಈ ಒಂದು ರೇಡಿಯೋವನ್ನು ಕಂಡುಹಿಡಿತಾರೆ, ವೈರ್ಲೆಸ್ ಸಂವಹನವನ್ನು ಕಂಡುಹಿಡಿತಕ್ಕಂಥ ಪ್ರಥಮರು ಅಂತ ಹೇಳ್ಬೋದು. ಇನ್ನು ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಇವ್ರ ಬಗ್ಗೆ ಸಾಕಷ್ಟು ಸ್ಟೋರಿಯನ್ನು ನಾವು ನೋಡ್ತೇವೆ. ಏನಪ್ಪ ಸ್ಟೋರಿ ಅಂತ ನೋಡೋದಾದರೆ, ಎಷ್ಟೋ ಇವರು ಆ್ಯಪಲ್ ಮರದ ಕೆಳಗಡೆ ಮಲ್ಕೊಂಡಿರ್ತಾರಂತೆ. ಆ್ಯಪಲ್ ಅವ್ರ ತಲೆ ಮೇಲೆ ಬೀಳ್ತದೆ. ನಂತರ ನಾವಾಗಿದ್ದರೆ ಆ್ಯಪಲ್ ತಿಂದು ಮನೆಗೆ ಹೋಗ್ತಿದ್ವಿ, ಬಟ್ ಅವ್ರ ಆ್ಯಪಲ್ ಯಾಕೆ ಬಿತ್ತು, ಮೇಲೆ ಯಾಕೆ ಹೋಗಲಿಲ್ಲ ಅಂತ ಕಂಡುಹಿಡಿದ್ರು. ಅದು ಮುಂದೆ ವಿಜ್ಞಾನದಲ್ಲಿ ಎಂಥ ದೊಡ್ಡ ಆವಿಷ್ಕಾರ ಆಯಿತು ನಿಮಗೆಲ್ಲ ಗೊತ್ತು. ಸೊ ಅವ್ರು ಯಾರಪ್ಪ ಅಂದರೆ ಸರ್ ಐಸಾಕ್ ನ್ಯೂಟನ್ ಅವರು. ಎಸ್, ನ್ಯೂಟನ್ ಅವರು ಇದಕ್ಕೆ ಆದ ಉತ್ತರ ಆಗುತ್ತೆ. ಅಂದರೆ ಸಾರ್ವತ್ರಿಕ ಗುರುತ್ವಾಕರ್ಷಣೆ ನಿಯಮ ಮತ್ತು ಚಲನೆಯ ನಿಯಮಗಳನ್ನು ಪ್ರತಿಪಾದಿಸಿದ್ದು ಇವರೇ. ಇನ್ನು ಸಾಪೇಕ್ಷ ಸಿದ್ಧಾಂತದೊಂದಿಗೆ ಪ್ರಸಿದ್ಧವಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದರೆ, ಇವರು E=mc² ಅನ್ನು ಬರೀತಾರೆ. ಯಾರಪ್ಪ ಅಂದರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು. ಆಲ್ಬರ್ಟ್ ಐನ್ಸ್ಟೀನ್ ಅವರು ಈ ಒಂದು ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಜನರಲ್ ರಿಲೇಟಿವಿಟಿ ಅಂತ ಕೂಡ ಕರೀತಾರೆ. ನೆಕ್ಸ್ಟು ಪೆನ್ಸಿಲಿನನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಪೆನ್ಸಿಲನ್ನು ಕಂಡುಹಿಡಿದಿದ್ದು ಯಾರಪ್ಪ ಅಂತಂದರೆ, ಇದು ಒಂದು ಚುಚ್ಚುಮದ್ದು. ಇದನ್ನು ಕಂಡುಹಿಡಿದಿದ್ರು ಅಲೆಕ್ಸಾಂಡರ್ ಫ್ಲೆಮಿಂಗ್ ರವರು. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ 1928ರಲ್ಲಿ ಪೆನ್ಸಿಲಿನನ್ನು ಪ್ರತಿಜೀವಕ ಗುಣಗಳನ್ನು ಹೊಂದಿರತಕ್ಕಂಥ ಆ್ಯಂಟಿಬಯೋಟಿಕನ್ನು ಕಂಡುಹಿಡಿದ್ರು ಅವರು. ಚಿಕನ್ ಫಾಕ್ಸ್, ಅದನ್ನು ಚಿಕ್ಕ ಜ್ವರ ಅಂತಾರೆ, ಅದಕ್ಕೆ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು? ಎಡ್ವರ್ಡ್ ಜೆನ್ನರ್ ಅವರು. ಸೊ ಚಿಕನ್ ಫಾಕ್ಸಿಗೆ ಲಸಿಕೆಯನ್ನು ಕಂಡುಹಿಡಿದಿದ್ದು ಯಾರಂದರೆ ಎಡ್ವರ್ಡ್ ಜೆನ್ನರ್ ಅವರು. ಸೊ ಸ್ಮಾಲ್ ಫಾಕ್ಸ್ ಅಂತ ಕರೀತಾರೆ. ಸ್ಮಾಲ್ ಫಾಕ್ಸ್, ಇದರ ವಿರುದ್ಧ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದ ಪ್ರಮುಖರು, ಇದನ್ನು ಫಾದರ್ ಆಫ್ ವ್ಯಾಕ್ಸಿನ್ ಅಂತ ಕೂಡ ಕರೀತಾರೆ. ಅಂದರೆ ಲಸಿಕೆಗಳ ಪಿತಾಮಹ ಅಂತ ಕೂಡ ಅವ್ರನ್ನ ನಾವು ಎಡ್ವರ್ಡ್ ಜೆನ್ನರ್ ಅವರನ್ನು ಲಸಿಕೆಗಳ ಪಿತಾಮಹ ಅಂತ ಕರಿತೀವಿ. ಸೊ ಅದು ಕೂಡ ನಿಮಗೆ ಪ್ರಶ್ನೆ ಬರ್ಬೋದು, ನೆನ್ಪಿಟ್ಕೊಳ್ಳಿ. ಇನ್ನು ರೇಡಿಯಂ ಸಂಶೋಧನೆಯಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥವ್ರು ಇವರಿಬ್ಬರು ಗಂಡ ಹೆಂಡತಿ ಇರ್ತಾರೆ. ಇವ್ರ ಹೆಸರು ಕ್ಯೂರಿ, ಅಡ್ಡೆಸರು ಕ್ಯೂರಿ ಅಂತ, ಮೇರಿ ಕ್ಯೂರಿ ಮತ್ತು ಪೆರಿ ಕ್ಯೂರಿ ಅವರು. ಸೊ ಇವರು ದಂಪತಿಗಳು ರೇಡಿಯೋ ಆ್ಯಕ್ಟಿವಿಟಿ ಕುರಿತು ತುಂಬ ಸಂಶೋಧನೆ ಮಾಡಿ ರೇಡಿಯಮ್ಮು, ಪೊಲೆನಿಯಮ್ಮು ಇದ್ರ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಿ ಅಭಿವೃದ್ಧಿಯನ್ನು ಪಡಿಸ್ತಾರೆ. ಇನ್ನು ವಿದ್ಯುತ್ಕಾಂತೀಯ ಪ್ರೇರಣೆಯನ್ನು ಇಂಡಕ್ಷನ್ ಅಂತ ಏನು ಕರಿತೀವಿ, ಎಲೆಕ್ಟ್ರಿಕಲ್ ಇಂಡಕ್ಷನ್ನು. ಸೊ ಆ ಒಂದು ಕಂಡುಹಿಡಿದಿದ್ದು ಯಾರು ಅಂತ ಕೇಳಿದ್ದಾರೆ. ಸೊ ಮೈಕಲ್ ಫ್ಯಾರಡೇರವರು. ಸೊ ನೀವು 10th ಸ್ಟ್ಯಾಂಡರ್ಡನ್ನು ನೋಡಿದರೆ ಅಲ್ಲಿ ಫಸ್ಟ್ ಚಾಪ್ಟ್ರಲ್ಲೇ ನಾವು ಓದುವಾಗ ಇತ್ತು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೀವಿ. ಸೊ ವಿದ್ಯುತ್ ಉತ್ಪಾದನೆಯ ಮೂಲಭೂತ ತತ್ವಗಳಲ್ಲಿ ಒಂದಾಗಿದೆ. ಅದನ್ನು ಕಂಡುಹಿಡಿದು ಮೈಕಲ್ ಫ್ಯಾರಡೆ. ಇನ್ನು ಹಾವಿ ಎಂಜಿನ್ನ ಸುಧಾರಣೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಯಾರು? ಸೊ ಹಾವಿ ಎಂಜಿನ್ ಅಂತೇಳಿ, ಅಬೆ ಎಂಜಿನ್ ಅಂತ ಏನು ಕರಿತೀವಿ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅದರ ಸುಧಾರಣೆ ಮಾಡಿದ್ಯಾರಪ್ಪ ಅಂದರೆ ಜೇಮ್ಸ್ ವ್ಯಾಟ್. ಸರಿಯಾದ ಉತ್ತರ ಜೇಮ್ಸ್ ವ್ಯಾಟ್ ಅವರು ಸ್ಟೀಮ್ ಎಂಜಿನನ್ನು ಕಂಡುಹಿಡಿತಾರೆ. ಇನ್ನು ಡೀಸೆಲ್ ಎಂಜಿನನ್ನು ಕಂಡುಹಿಡಿದಿದ್ದು ಯಾರು? ಹೆಸರಲ್ಲೇ ಇದೆಯಲ್ಲ, ಏನು? ರುಡಾಲ್ಫ್ ಡೀಸೆಲ್. ಡೀಸೆಲ್ ಎಂಜಿನ್ ಅಭಿವೃದ್ಧಿಪಡಿಸಿದ್ದು ರುಡಾಲ್ಫ್ ಡೀಸೆಲ್. ಮೋಸ್ಟ್ಲಿ ಅದಕ್ಕೆ ಆ ಹೆಸರನ್ನು ಇಟ್ಟಿರ್ಬೋದು. ಮೊದಲ ಯಶಸ್ವಿ ಸ್ವಯಂ ಚಾಲಿತ ವಿಮಾನ ಅಂದರೆ ಚಾಲಿತ ವಿಮಾನವನ್ನು ಹಾರಾಟದೊಂದಿಗೆ ಸಂಬಂಧಿಸಿದವರು ಯಾರಂದರೆ ಇಬ್ಬರು ಇದ್ದಾರೆ, ಅಣ್ಣ ತಮ್ಮ. ಅವ್ರು ಯಾರಪ್ಪ ಅಂದರೆ ರೈಟ್ ಬ್ರದರ್ಸ್ ಅಂತಕ್ಕಂಥದ್ದು. ಸೊ ರೈಟ್ ಬ್ರದರ್ ಅವರು 1903ರಲ್ಲಿ ಯಶಸ್ವಿ ಚಾಲಿತ ವಿಮಾನ ಹಾರಾಟವನ್ನು ನಡೆಸ್ತಾರೆ. ನೆಕ್ಸ್ಟ್ DNA ಡಬಲ್ ಹೆಲಿಕ್ಸ್ ಮಾಡೆಲ್ ಅಂತ ಕರಿತೀವಿ. ಡಬಲ್ ಹೆಲಿಕ್ಸ್ ಮಾದರಿಯೊಂದಿಗೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥವ್ರು ಯಾರು ಅಂದರೆ ಇಲ್ಲೂ ಕೂಡ ಇಬ್ಬರಿದ್ದಾರೆ, ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥವ್ರು. ಸೊ ವ್ಯಾಟ್ಸನ್ ಮತ್ತು ಕ್ರಿಕ್ ಇವರು DNA ಡಬಲ್ ಹೆಲಿಕ್ಸ್ ಮಾಡೆಲನ್ನು ಕಂಡುಹಿಡಿದು ಪರಿಚಯಿಸಿ ಕೊಡ್ತಾರೆ. ಇದು 1953ರಲ್ಲಿ ಈ ಒಂದು ಡಬಲ್ ಹೆಲಿಕ್ಸ್ನ ಒಂದು ರಚನೆಯನ್ನು ಪ್ರಸ್ತಾಪನೆ ಮಾಡ್ತಾರೆ. ಇನ್ನು ನೈಸರ್ಗಿಕ ಆಯ್ಕೆಯ ಮೂಲಕ ವಿಕಾಸ ಸಿದ್ಧಾಂತದೊಂದಿಗೆ ಪ್ರಮುಖವಾಗಿ ಸಂಬಂಧಿಸಿದವರು ಯಾರು? ನಾನು ಫಸ್ಟ್ ಇಲ್ಲೊಂದು ಕ್ವಶನ್ ಹೇಳಬೇಕಾದ್ರೆ ಅಲ್ಲಿ ಆಯ್ಕೆಯ ಸಿದ್ಧಾಂತ ಅಂತ ನಿಮಗೆ ಹೇಳಿದೆ ನಾನು. ಸೊ ಸೆಲೆಕ್ಷನ್ ಮೇಲೆ ಬರುತ್ತೆ ಅಂತಕ್ಕಂಥದ್ದು. ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಚಾರ್ಲ್ಸ್ ಡಾರ್ವಿನ್ ಅವರು. ಸೊ ರಿಪೀಟೆಡ್ ಕ್ವಶನ್ ಇದು.
ನ್ಯಾಚುರಲ್ ಸೆಲೆಕ್ಷನ್ ಮೂಲಕ ಜೀವಿಗಳ ವಿಕಾಸವನ್ನು ವಿವರಿಸಿದವರು ಯಾರು? ಥಿಯರಿ ಆಫ್ ಎವಲ್ಯೂಷನ್, ಚಾರ್ಲ್ಸ್ ಡಾರ್ವಿನ್ ಅವರು. ABO ರಕ್ತದ ಗುಂಪು ವ್ಯವಸ್ಥೆಯನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನಿಮಗೆ ಇದು ಗೊತ್ತಿರಬೇಕು. ರಕ್ತದ ಗುಂಪಿನ ವ್ಯವಸ್ಥೆಯನ್ನು ಕಂಡುಹಿಡಿದಿದ್ದು ಯಾರಪ್ಪ ಅಂತ ಹೇಳಿದರೆ, ಸೊ ಆಯ್ಕೆ 1 ಇಲ್ಲಿ ವಿಲಿಯಂ ಹಾರ್ವೆ ಅವರು ರಕ್ತ ಪರಿಚಲನೆಯನ್ನು ಕಂಡುಹಿಡಿತಾರೆ. ಸೊ ರಕ್ತ ಪರಿಚಲನೆ ಕಂಡುಹಿಡಿದವರು ಬೇರೆ, ರಕ್ತದ ಗುಂಪುಗಳನ್ನು ಕಂಡುಹಿಡಿದಿದ್ದು ಬೇರೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ಸೊ ಲ್ಯಾಂಡ್ ಸ್ಟೈನರ್ ಅಂತಕ್ಕಂಥವರು ಈ ಒಂದು ರಕ್ತದ ಗುಂಪುಗಳ ಮಾದರಿಯನ್ನು ಪರಿಚಯಿಸ್ತಾರೆ. ಇನ್ನು ಮುದ್ರಣ ಯಂತ್ರದ ಅಭಿವೃದ್ಧಿಯೊಂದಿಗೆ ಪ್ರಸಿದ್ಧವಾದಂತಹವರು ಯಾರು ಪ್ರಿಂಟರ್ಗೆ ಸಂಬಂಧಪಡ್ತಾರೆ ಅಂತ ನೋಡೋದಾದರೆ ಜಾನ್ಸ್ ಗುಟನ್ಬರ್ಗ್ ಅವರು. ಸೊ ಗುಟನ್ಬರ್ಗ್ ಅವರು ಪ್ರಿಂಟರನ್ನು ಕಂಡುಹಿಡಿದಿದ್ದಾರೆ. ಓಕೆ. ಮೂವೇಬಲ್ ಟೈಪ್ ಪ್ರಿಂಟಿಂಗ್ ಟೆಕ್ನಾಲಜಿ ಪುಸ್ತಕಗಳ ಸಾಮೂಹಿಕ ಮುದ್ರಣಕ್ಕೆ ಮಹತ್ವದ ತಿರುವನ್ನು ಕೊಟ್ಟಿದ್ದು ಇವರೇ ಗುಟನ್ಬರ್ಗ್ರವರು. ಇನ್ನು ಟೆಲಿವಿಷನ್ ಆರಂಭಿಸಿದ ಆರಂಭಿಕ ಅಭಿವೃದ್ಧಿಯೊಂದಿಗೆ ಸಂಬಂಧಿಸಿದ್ದಕ್ಕಂಥವರು ಯಾರು ಅಂತ ಕೇಳಿದರೆ, ಸೊ ಇವರು ಯಾರಪ್ಪ ಅಂದರೆ ಬ್ರೈಡ್, ಜಾನ್ ಬ್ರೈಡ್ ಅಂತಕ್ಕಂಥದ್ದು, JL ಬ್ರೈಡ್ ಅಂತ ಪ್ರಸಿದ್ಧಿ ಪಡೆದರೆ ಟೆಲಿವಿಷನ್ ಪ್ರದರ್ಶನವನ್ನು ಮಾಡಿದ್ದು ಮೊದಲೇ ಇವರು. ಇನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂತ ಯಾರನ್ನ ಕರೀತಾರೆ? ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ಈ ಗಣಕಯಂತ್ರದ ಕರೀತಾರೆ. ಅವರು ಡಿಫರೆನ್ಸ್ ಎಂಜಿನ್ ಮತ್ತು ಅನಾಲಿಟಿಕಲ್ ಎಂಜಿನ್ ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದರು. ಆದ್ದರಿಂದ ಅವರನ್ನು ಕಂಪ್ಯೂಟರ್ನ ಪಿತಾಮಹ ಅಂಥೇಳಿ ಕರೀತಾರೆ. ಇನ್ನು WWW ನಿಮಗೆಲ್ಲ ಗೊತ್ತಿರ್ಬೋದು, ವರ್ಲ್ಡ್ ವೈಡ್ ವೆಬ್ ಅಂತಕ್ಕಂಥದ್ದು. ಇದನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಅಂತ ಕೇಳಿದರೆ TBL ಅಂದರೆ ಟಿಮ್ ಬೆರ್ನರ್ಸ್ ಲೀ ಅಂತಕ್ಕಂಥವರು ಆ ಒಂದು WWW ಅಂತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸ್ತಾರೆ. ನೆಕ್ಸ್ಟ್, ಎಕ್ಸ್ರೇ ಕಿರಣವನ್ನು ಕಂಡುಹಿಡಿದವರು ಯಾರು? ಸೊ ಎಕ್ಸ್ರೇ ಕಿರಣವನ್ನು ಕಂಡುಹಿಡಿದಿದ್ದು ವಿಲಿಯಂ ರಾಂಟೆಜನ್ ಅಂತಕ್ಕಂಥವರು, ವಿಲಿಯಂ ಕಾನ್ರಾಡ್ ರಾಂಟೆಜನ್. ಸೊ ಇವರು ಎಕ್ಸ್ರೇಗಳನ್ನು ಅಭಿವೃದ್ಧಿಪಡಿಸ್ತಾರೆ. 1895ರಲ್ಲಿ ಇವರು ಅದನ್ನು ಕಂಡುಹಿಡಿತಾರೆ. ಅದಕ್ಕೆ ಅವರಿಗೆ 1901ರಲ್ಲಿ ಫಿಸಿಕ್ಸ್ ನೊಬೆಲ್ ಪ್ರೈಸನ್ನು ಕೊಟ್ಟು ಅವರ ಒಂದು ಕೆಲಸಕ್ಕೆ ಗೌರವವನ್ನು ಸೂಚಿಸ್ತಾರೆ. ಸೊ ನೀವು ಅವ್ರ ಹೆಸರು ಮತ್ತು ಅವರ ಆವಿಷ್ಕಾರವನ್ನು ಬರ್ಕೊಂಡ್ರೆ ಸಾಕು, ಇಯರ್ ನಿಮಗೇನು ಅಷ್ಟೊಂದು ಇಂಪಾರ್ಟೆಂಟ್ ಬರಲ್ಲ. ಇನ್ನು ಪರಮಾಣುವಿನ ನ್ಯೂಕ್ಲಿಯಸ್ಸನ್ನು ಕಂಡುಹಿಡಿದವರು ಯಾರು? ಸೊ ನ್ಯೂಕ್ಲಿಯಸ್ ಕಂಡುಹಿಡಿದಿದ್ದು ಯಾರು ಅಂತಂದರೆ ಯಾರು? ರೂದರ್ ಫೋರ್ಡ್, ಅರ್ನೆಸ್ಟ್ ರೂದರ್ ಫೋರ್ಡ್ ಅಂತಕ್ಕಂಥವರು ಈ ಒಂದು ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಮೂಲಕ ಅವರು ಪರಮಾಣುವಿನ ಮಧ್ಯದಲ್ಲಿ ಸಣ್ಣ ಮತ್ತು ದಟ್ಟವಾದ ನ್ಯೂಕ್ಲಿಯಸ್ ಇದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಡ್ತಾರೆ. ಇನ್ನು ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿದಿದ್ದು ಯಾರು? JJ ಥಾಮ್ಸನ್ ಅವರು. ಸೊ ಎಲೆಕ್ಟ್ರಾನ್ ಕಂಡುಹಿಡಿದಿದ್ದು ಯಾರು ಅಂದರೆ JJ ಥಾಮ್ಸನ್. 1897ರಲ್ಲಿ ಅವರು ಎಲೆಕ್ಟ್ರಾನ್ಗಳನ್ನು ಗುರುತಿಸ್ತಾರೆ. ಇನ್ನು ನ್ಯೂಟ್ರಾನನ್ನು ಕಂಡುಹಿಡಿದಿದ್ದು ಯಾರು? ಚಾಡ್ವಿಕ್, ಜೇಮ್ಸ್ ಚಾಡ್ವಿಕ್ ಅವರು ನ್ಯೂಟ್ರಾನನ್ನು 1932ರಲ್ಲಿ ಕಂಡುಹಿಡಿತಾರೆ. ಓಕೆ. ಆಧುನಿಕ ಪರಮಾಣು ಸಿದ್ಧಾಂತದ ಆರಂಭಿಕ ವೈಜ್ಞಾನಿಕ ರೂಪವನ್ನು ನೀಡಿದವರು ಯಾರು? ಪರಮಾಣು ಸಿದ್ಧಾಂತಕ್ಕೆ ವೈಜ್ಞಾನಿಕ ರೂಪವನ್ನು ಕೊಟ್ಟಿದ್ದು ಯಾರು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಜಾನ್ ಡಾಲ್ಟನ್ ಅವರು. ಸೊ ಪರಮಾಣು ಸಿದ್ಧಾಂತದ ವ್ಯವಸ್ಥಿತವಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ ಡಾಲ್ಟನ್. ಇನ್ನು ರಕ್ತ ಸಂಚಾರದ ವೈಜ್ಞಾನಿಕ ವಿವರಣೆ, ನಾನು ಆಗಲೇ ಹೇಳಿದೆ, ಅಲ್ಲಿ ಬ್ಲಡ್ ಗ್ರೂಪು ಕಂಡುಹಿಡಿದಿದ್ದು ಬೇರೆ, ರಕ್ತ ಸಂಚಾರ. ಸೊ ರಕ್ತ ಸಂಚಾರ ಅಂದರೆ ಈ ಒಂದು ರಕ್ತ ಪರಿಚಲನೆಯನ್ನು ಕಂಡುಹಿಡಿದು ವಿಲಿಯಂ ಹಾರ್ವೆರವರು. ಓಕೆ. ಹೃದಯ ಮತ್ತು ರಕ್ತನಾಳಗಳ ಮೂಲಕ ದೇಹದಲ್ಲಿ ರಕ್ತ ಸಂಚಾರದ ಕುರಿತು ಮಹತ್ವದ ವೈಜ್ಞಾನಿಕ ವಿವರಣೆಯನ್ನು ಅವರು ಕೊಡ್ತಾರೆ. ಇನ್ನು ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದವರು ಯಾರು? ಇದು ನಾನು ಕಳೆದ ವಿಡಿಯೋದಲ್ಲಿ ಈ ಒಂದು ಆರೋಗ್ಯ ಶಿಕ್ಷಣ ಪಾಠದಲ್ಲಿ ಕೂಡ ಇದರ ಬಗ್ಗೆ ಹೇಳಿದ್ದೆ. ಟ್ಯೂಬರ್ಕ್ಯುಲೋಸಿಸ್ TB ಕಾಯಿಲೆ, ಕ್ಷಯರೋಗ. ಈ ಒಂದು ಕ್ಷಯರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಟ್ಯೂಬರ್ಕ್ಯುಲೋಸಿಸ್ ಬ್ಯಾಕ್ಟೀರಿಯಾನೇ ಬರುತ್ತೆ. ಆ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿದಿದ್ದು ಯಾರು ಅಂದರೆ ರಾಬರ್ಟ್ ಕೋಚ್ ರವರು. ಓಕೆ. ಮೈಕ್ರೋ ಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ, ಅದನ್ನು ಕಂಡುಹಿಡಿದಿದ್ದು ರಾಬರ್ಟ್ ಕೋಚ್ ಅವರು. ನೆಕ್ಸ್ಟು, ರೇಬೀಸ್ ಲಸಿಕೆಯ ಅಭಿವೃದ್ಧಿಯೊಂದಿಗೆ ಪ್ರಮುಖವಾಗಿ ಸಂಬಂಧಿಸಿದವರು ಯಾರು? ರೇಬೀಸ್ ಲಸಿಕೆಯನ್ನು ಕಂಡುಹಿಡಿದಿದ್ದು ಯಾರು? ಇವರು
ಹಾಲನ್ನು ಕುದಿಸೋದ್ರಿಂದ ಹಾಲು ಕೆಟ್ಟೋಗಲ್ಲ ಅಂತ ಪ್ಯಾಸ್ಚರೈಸೇಷನನ್ನು ಕೂಡ ಅವರೇ ಕಂಡುಹಿಡಿದಿದ್ದು, ಅದಕ್ಕೆ ಅವ್ರ ಹೆಸರನ್ನ ಅದಕ್ಕೆ ಇಟ್ಟಿದ್ದಾರೆ. ಯಾರು ರೇಬಿಸ್ ಲಸಿಕೆಯನ್ನು ಕಂಡುಹಿಡಿದಿದ್ದು? ಲೂಯಿಸ್ ಪ್ಯಾಸ್ಚರ್. ಸೊ ರೇಬಿಸ್ ವಿರುದ್ಧ ಲಸಿಕೆಯನ್ನು ಇವರು ಕಂಡುಹಿಡಿದಿದ್ದಾರೆ, ವ್ಯಾಕ್ಸಿನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟು, ಚಲನಚಿತ್ರದ ಆರಂಭಿಕ ಅಭಿವೃದ್ಧಿಯೊಂದಿಗೆ ಪ್ರಮುಖವಾಗಿ ಸಂಬಂಧಿಸಿದ ಸಹೋದರರು ಯಾರು? ಲುಮಿಯರ್ ಬ್ರದರ್ಸ್ ಅಂತಕ್ಕಂಥವ್ರು. ಸೊ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅಗಸ್ಟೆ ಮತ್ತು ಲೂಯಿಸ್ ಲುಮಿನೇರ್ ಅಂತಕ್ಕಂಥವ್ರು, ಇವರಿಬ್ಬರು ಸಿಮಿನೋ